ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಒಗ್ಗರಣೆ ಡಬ್ಬಿ. ಇವತ್ತು ನಾನು ಬೆಸ್ಟ್ ಸ್ವೀಟ್ ಕೇಕ್ನ ತೋರಿಸ್ತಾ ಇದ್ದೀನಿ. ಈ ಸ್ವೀಟ್ ಕೇಕ್ ಮಾಡೋದು ತುಂಬ ಈಸಿ. ಈ ಕೇಕ್ನ ಎಲ್ಲರೂ ಒಂದ್ಸರಿ ಆದರೂ ಟೇಸ್ಟ್ ಮಾಡಿ ನೋಡಿ, ಯಾಕೆ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಬೇಕಾದ ಒಳ್ಳೆಯ ರೆಸಿಪಿ. ಇನ್ನು ಮಕ್ಕಳು ಸ್ವೀಟ್ ಕೇಳಿದ್ರು ಇಲ್ಲ ಕೇಕ್ ಕೇಳಿದ್ರು ಈ ರೀತಿ 10 ನಿಮಿಷದಲ್ಲಿ ಮಾಡಿಕೊಡ್ಬಹುದು. ನೀವು ಕೇಕ್ ಮಾಡೋಕ್ಕೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಹೀಗೆ ಏನೂ ಟೆನ್ಷನ್ ಇಲ್ಲದೆ ಒಂದು 10 ನಿಮಿಷದಲ್ಲಿ ಈ ಕೇಕ್ ಮಾಡಿ ಸರ್ಪ್ರೈಸ್ ಮಾಡಬಹುದು. ಓವರಾಲ್ ಆಗಿ ಇದು ಸ್ಪೆಷಲ್ ಡೇಸಲ್ಲಿ ಸ್ಪೆಷಲ್ಲಾಗಿ ಮಾಡಿಕೊಳ್ಳೋ ಸ್ಪೆಷಲ್ ಕೇಕ್. ಮತ್ತು ಲೇಟ್ ಮಾಡದೆ ಪ್ರೊಸೆಸ್ಗೆ ಹೋಗೋಣ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮೊದಲು 3 ಗ್ಲಾಸ್ ಹಾಲು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿ. ಹಾಲು ಒಂದ್ಸರಿ ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಮತ್ತೊಂದು ಕಡೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ 1/4 ಗ್ಲಾಸ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡಬಹುದು, ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲೇ 3/4 ಗ್ಲಾಸ್ ರವೆ ಹಾಕ್ಕೊಳ್ಳಿ. ರವೆನ ಚೆನ್ನಾಗಿ ಹುರಿದುಕೊಳ್ಳಿ. ನಮಗೆ ಈ ರವೆ ಚೆನ್ನಾಗಿ ಫ್ರೈ ಆಗಿ ಲೈಟಾಗಿ ಕಲರ್ ಅನ್ನೋದು ಚೇಂಜ್ ಆಗಬೇಕು. ಹಾಗೆ ರವೆ ಫ್ರೈ ಆಗೋವಾಗ ಘಮ್ ಅಂತ ವಾಸನೆ ಬರುತ್ತೆ. ಇಲ್ಲಿ ನಾನು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕನಿಷ್ಠ 6ರಿಂದ 7 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಹೀಗೆ ಫ್ರೈ ಮಾಡಿದ ರವೆನ ನಾವು ಕಾಯಿಸಿ ಪಕ್ಕಕ್ಕಿಟ್ಟ ಹಾಲಿಗೆ ನಿಧಾನವಾಗಿ ಹಾಕ್ಕೊಳ್ಳಿ. ನಾವು ತೆಗೆದುಕೊಂಡ ಹಾಲಿನ ಕ್ವಾಂಟಿಟಿಗೆ ರವೆ ಕಂಪ್ಲೀಟಾಗಿ ಸರಿ ಹೋಗುತ್ತೆ. ಈಗ ಇದನ್ನು ಉಂಡೆ ಕಟ್ಟಿದ ಹಾಗೆ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 5 ನಿಮಿಷ ನೆನೆಸಿಡಿ. ಅಷ್ಟರಲ್ಲಿ ನಾವು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡಿ 1/4 ಗ್ಲಾಸ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಗ್ಲಾಸ್ ಸಕ್ಕರೆ ಹಾಕ್ಕೊಳ್ಳೋಣ. ನಾವು ರವೆ ತೆಗೆದುಕೊಂಡ ಗ್ಲಾಸಲ್ಲಿ 1 ಗ್ಲಾಸ್ ಸಕ್ಕರೆ ತೊಗೊಂಡ್ರೆ ಸರಿ ಹೋಗುತ್ತೆ. ಸಕ್ಕರೆನ ಒಂದು ಸಾರಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಸಕ್ಕರೆ ಮೆಲ್ಟ್ ಆಗ್ತಾ ಲೈಟಾಗಿ ಕಲರ್ ಅನ್ನೋದು ಚೇಂಜ್ ಆಗುತ್ತೆ. ನಾವು ಈ ಸಕ್ಕರೆನ ಕ್ಯಾರಮೆಲ್ ರೀತಿ ಪ್ರಿಪೇರ್ ಮಾಡ್ಕೋಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗಿ ಗೋಲ್ಡನ್ ಶೇಡ್ ಬರೋವರೆಗೂ ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಧ್ಯೆ ಮಿಕ್ಸ್ ಮಾಡ್ತಾ ಇರಿ. ಹೀಗೆ ನಾವು ಲೋ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸೀದೋಗೋದಲ್ಲದೆ ಟೇಸ್ಟ್ ಕೂಡ ಚೇಂಜ್ ಆಗೋಗುತ್ತೆ. ಸಕ್ಕರೆ ಕರಗಿ ಲೈಟ್ ಗೋಲ್ಡನ್ ಶೇಡ್ ಬಂದರೆ ಸರಿ ಹೋಗುತ್ತೆ. ಸಕ್ಕರೆ ಕರಗಿ ಬೆಲ್ಲದ ಪಾಕದ ರೀತಿ ಆಗಿದೆ ಅಲ್ವಾ. ಈಗ ನಾವು ನೆನೆಸಿಟ್ಟ ರವೆನ ಹಾಕ್ಕೊಳ್ಳಿ. ಹೀಗೆ ರವೆನ ಹಾಕುವಾಗ ಉರಿನ ಲೋ ಫ್ಲೇಮಲ್ಲಿ ಇಟ್ಟು ರವೆ ಪೂರ್ತಿ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ನಾವು ಪೂರ್ತಿ ರವೆ ಮಿಕ್ಸ್ ಮಾಡ್ಕೊಳ್ಳೋವರೆಗೂ ಚಿಟಪಟ ಅಂತ ಸೌಂಡ್ ಬರುತ್ತೆ. ಭಯ ಪಡಬೇಡಿ, ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಿಟಪಟ ಅನ್ನೋದು ಕಡಿಮೆ ಆಗುತ್ತೆ. ಹೀಗೆ ನಾವು ಕ್ಯಾರಮೆಲ್ನಲ್ಲಿ ರವೆ ಹಾಕಿ ಮಿಕ್ಸ್ ಮಾಡುವಷ್ಟರಲ್ಲಿ ಕ್ಯಾರಮೆಲ್ ಕರಗಿ ರವೆಗೆ ಚೆನ್ನಾಗಿ ಹಿಡಿಯುತ್ತೆ. ಈಗ ಉರಿನ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈ ಸ್ವೀಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಈ ಸ್ವೀಟ್ನ ಯಾವಾಗ ಮಾಡಿದ್ರೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಪೆಷಲ್ ಡೇಸಲ್ಲಿ ಬೇಗ ಆಗುತ್ತೆ ಅಂತ ಆಗಾಗ ಈ ಸ್ವೀಟ್ನ ಮಾಡ್ತಾ ಇರ್ತೀನಿ. ಸೊ ಹೀಗೆ ರವೆ ಸ್ವಲ್ಪ ಚೆನ್ನಾಗಿ ಬೆಂದು ಒಟ್ಟುಗೂಡಿ ಬರೋ ಟೈಮಲ್ಲಿ ಇದಕ್ಕೆ ವೆನಿಲಾ ಎಸೆನ್ಸ್ 1/4 ಸ್ಪೂನ್ ಹಾಕ್ಕೊಳ್ಳಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿ ಪುಡಿ ಕೂಡ ಹಾಕ್ಕೋಬಹುದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಹಾಕಿದ ಎಣ್ಣೆ ಸೆಪ್ರೇಟ್ ಆಗೋವರೆಗೂ ಹೀಗೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ. ಹೀಗೆ ಇದು ಪ್ಯಾನ್ಗೆ ಸೆಪ್ರೇಟ್ ಆಗ್ತಾ ಇದೆ ಅಂದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ಈಗ ಸ್ಟವ್ ಆಫ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈ ಕೇಕ್ ಪಾತ್ರೆಗೆ ಅಂಟ್ಕೊಳ್ದೆ ಇರೋ ಹಾಗೆ ರೌಂಡಾಗಿ ಕಟ್ ಮಾಡಿದ ವೈಟ್ ಪೇಪರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಬಟರ್ ಪೇಪರ್ ಥರ ಆಗುತ್ತೆ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನಾವು ರೆಡಿ ಮಾಡಿದ ಸ್ವೀಟ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸಾರಿ ಪ್ರೆಸ್ ಮಾಡಿ ಇದರ ಮೇಲೆ ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಈ ಕೇಕ್ ಕೂಲ್ ಆಗೋಕ್ಕೆ ಕಂಪ್ಲೀಟಾಗಿ 40 ಮಿನಿಟ್ಸ್ ಹಿಡಿಯುತ್ತೆ. ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಕೂಲ್ ಆದಮೇಲೆ ಅಂಚುಗಳಲ್ಲಿ ಅಂಟಿದೆ ಅಂತ ಅನ್ಸಿದ್ರೆ ಚಾಕುಯಿಂದ ಒಂದು ಸಾರಿ ಲೂಸ್ ಮಾಡ್ಕೊಳ್ಳಿ. ಈಗ ಇದರ ಮೇಲೆ ಒಂದು ಪ್ಲೇಟ್ ಇಟ್ಟು ಉಲ್ಟಾ ಮಾಡಿದರೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಅಷ್ಟೇ, ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಟೇಸ್ಟಿ ಕೇಕ್ ರೆಡಿಯಾಗಿದೆ. ಈಗ ಕಟ್ ಮಾಡಿ ಸರ್ವ್ ಮಾಡ್ಕೊಳ್ಳೋದೆ. ಇದು ನೋಡಿದ್ರೇ ಅರ್ಥ ಆಗುತ್ತೆ ನಾವು ಮಾಡಿದ ಸ್ವೀಟ್ ಕೇಕ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ನೀವು ಕೂಡ ಡೆಫಿನೆಟಾಗಿ ಟ್ರೈ ಮಾಡಿ ನೋಡಿ.
ಟ್ರೈ ಮಾಡಿದ ಮೇಲೆ ನಿಮಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ, ಮತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.